ಒಂದೇ ಬಂಚಲ್ಲಿ ಮತ್ ಬ್ರಾಂಚ್ ಸಪರೇಟ್ ಸಪರೇಟ್ ಅಲ್ಲ, ಬಂಚ್ ಒಂದೇ ಬಂಚ್. ಇದು ಮೀಡಿಯಂ ಸೀಡ್ ಇದೆ, ಇದು ಸೀಡ್ಲೆಸ್ ಇದೆ, ಇದು ಸ್ವಲ್ಪ ದೊಡ್ಡ ಸೀಡ್ ಇದೆ, ಇದು ಮತ್ತೆ ಮೀಡಿಯಂ ಸೀಡ್ ಇದೆ. ಮೂರನು ಒಂದು ಒಂದೊಂದು ಬೇರೆ ಬೇರೆ ಒಂದು ರುಚಿನೇ ಇದೆ. ಒಂದೇ ಬಂಚಲ್ಲಿ ಮೂರ್ ತರದ ಹಣ್ಣುನು ಒಂದೊಂದು ಬೇರೆ 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 ಒಂದು ರುಚಿಯನ್ನ ಹೊಂದ್ಯಾವ ಅಂತ ಹೇಳಕ್ ನಾನು ಹೇಳ್ತೀನಿ. ಬಂಚಲ್ಲಿ ಬ್ರಾಂಚ್ ಅಲ್ಲ, ಮತ್ತ ಒಂದೇ ಗೊನೆಯಲ್ಲಿ ಮೂರ್ ತರ ಹಣ್ಣು ಬರುತ್ತ. ಒಂದ್ ಸೀಡ್ಲೆಸ್, ಒಂದು ಮೀಡಿಯಂ ಸೀಡು, ಒಂದ್ ಸ್ವಲ್ಪ ದೊಡ್ಡ ಸೀಡು. ಇದು ಸೀಡ್ಲೆಸ್ ನಮಗೆ ಬಹಳ, ನನ್ನ ಜೀವನದಲ್ಲಿ ನೋಡಿಲ್ಲ ನಾನು, ಬಟ್ ಕೇಳಿದ್ದೆ. ಈ ನಮ್ಮ ಕೊಪ್ಪಳದಾಗನು ಈ ರೈತರು ಬೆಳಿತಾರ ಅಂತಕ್ಕದ್ದು ನನಗೆ ಇವತ್ತು ಖುದ್ದಾಗಿ ಬಂದು ನೋಡಿದಕ್ಕೆ ನನಗೆ ಬಹಳ ಖುಷಿ ಅನಿಸ್ತು. ಎಲ್ರಿಗೆ ನಮಸ್ಕಾರ. ಈಗ ನಾವು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯ ಮುನ್ರಾಬಾದ್ನಿಂದ ಬಂದಿದ್ದೀವಿ. ನನ್ನ ಹೆಸರು ಡಾಕ್ಟರ್ ಮೌಲಾ ಸಾಬ್ ಅಂತಂದೇಳಿ. ನಾವು ಇಲ್ಲಿ ಮಲ್ಲಿಕಾರ್ಜುನ ಗಡಿಗೆ ಅವರು ಏನು ಪ್ರಗತಿಪರ ರೈತರು, ಮೂಲತಃ ಇವರು ತಳಕಲ್, ಏನು ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥ ತಳಕಲ್ ಏನಿದೆ ಆ ಗ್ರಾಮದವರು. ಇಲ್ಲಿ ನಾವು ನೇರಳೆ ಹಣ್ಣು ಅಥವಾ ಜಾಮೂನು ವಿಶಿಷ್ಟವಾದಂತ ಒಂದು ತಳಿ ಇದು. ಇದು ಸೀಡ್ಲೆಸ್ ನಮಗೆ ಬಹಳ, ನನ್ನ ಜೀವನದಲ್ಲಿ ನೋಡಿಲ್ಲ ನಾನು, ಬಟ್ ಕೇಳಿದ್ದೆ. ಈ ನಮ್ಮ ಕೊಪ್ಪಳದಾಗನು ಈ ರೈತರು ಬೆಳಿತಾರ ಅಂತಕ್ಕದ್ದು ನನಗೆ ಇವತ್ತು ಖುದ್ದಾಗಿ ಬಂದು ನೋಡಿದಕ್ಕೆ ನನಗೆ ಬಹಳ ಖುಷಿ ಅನಿಸ್ತು. ಅದಕ್ಕೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಮಲ್ಲಿಕಾರ್ಜುನ ಗಡಿಗೆ ಅವರು ಹೇಳ್ತಾರೆ. ನಮಸ್ಕಾರ, ನಾ ಮಲ್ಲಿಕಾರ್ಜುನ್ ಗಡಿಗಿ, ತಳಕಲ್ ಗ್ರಾಮ, ಕೊಪ್ಪಳ ಜಿಲ್ಲೆ. ನಾನು ಈ ಗಿಡನ ಹೆಚ್ಚು ಕಡಿಮೆ ನಾ ಚಿಕ್ಕಂದಿದ್ದಾಗಿದ್ದಾನು ಗಿಡ ಹಚ್ಚು, ತೋಟದಲ್ಲಿ ಗಿಡ ನಾಟಿ ಮಾಡೋಂತ ಒಂದು ಹವ್ಯಾಸ. ನಾನು ಏನ್ ಮಾಡಿದ್ನಿ ಅಂದ್ರ ಇದನ್ನ ಎಲ್ಲೋ ಹೋದೊತ್ನ್ಯಾಗ ನನಗೆ ಎಲ್ಲಿ ತಂದೀನಿ ಅಂತ ನೆನಪಿಲ್ಲ. ರಸ್ತೆ ಬದಿಯಲ್ಲಿ ಮೋಸ್ಟ್ಲಿ ನಾಟಿ ಮಾಡಕತ್ತಿದ್ರು ಅಂತ ಅನ್ಕೊಂತೀನಿ ನಾನು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರ. ಅಲ್ಲಿಂದ ನಾವು ಇದನ್ನ ತೊಗೊಂಬಂದ್ ಹಚ್ಚೀನಿ ಅಂತ ಅನ್ಕೊಂಡಿನಿ. ಇದು ಏನಂದೆ ಅಂದ್ರ ಈ ಗಿಡದ ವಿಶೇಷತೆ, ಒಂದೇ ಬಂಚಲ್ಲಿ ಬ್ರಾಂಚ್ ಅಲ್ಲ, ಮತ್ತ ಒಂದೇ ಗೊನೆಯಲ್ಲಿ ಮೂರ್ ತರ ಹಣ್ಣು ಬರುತ್ತ. ಒಂದ್ ಸೀಡ್ಲೆಸ್, ಒಂದು ಮೀಡಿಯಂ ಸೀಡು, ಒಂದ್ ಸ್ವಲ್ಪ ದೊಡ್ಡ ಸೀಡು. ತಿನ್ನಾಕ್ ಮಾತ್ರ ಬಹಳ ಚೆನ್ನಾಗಿರುತ್ತೆ. ನೀವು ಹಣ್ಣಾದ್ಮ್ಯಾಗನೆ ತಿನ್ಬೇಕಂತ ಏನಿಲ್ಲ. ಇದನ್ ತಿಂದ್ರ ಈ ತರ ರೆಡ್ ಇದು ಸೀಡ್ಲೆಸ್ ಇದೆ, ರೆಡ್ ಇದೆ, ಬಟ್ ಇದು ಜ್ಯೂಸಿನೂ ಇದೆ. ಇದು ತಿನ್ನಾಕ ಭಾರಿ ಒಂಥರ ಟೇಸ್ಟ್ ಇರುತ್ತ. ಮತ್ತಿದೇ ಹಣ್ಣಾಯ್ತು ಅಂದ್ರ ಇದು ಮತ್ತೊಂಥರ ಸ್ವಲ್ಪ ಲೈಟ್ ಹುಳಿ ಇರುತ್ತ. ನಮ್ ನೀರ್ಲಣ್ಣ ಮಾಮೂಲಾಗಿ ನೀರ್ಲಣ್ಣ ಹೆಂಗಿರುತ್ತ ಹಂಗ ಒಂಥರ ವಿಚಿತ್ರವಾದ ಒಂದು ಇದ್ರಾಗ ಏನೋ ಮೆಡಿಸಿನಲ್ ವ್ಯಾಲ್ಯೂ ಇರ್ಬೋದು ಅಂತ ಅನ್ಕೊಂಡಿ ನಾನು. ಈಗ ಕೃಷಿ ತೋಟಗಾರಿಕಾ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಇದ್ರ ಬಗ್ಗೆ ಒಂದ್ ಸ್ವಲ್ಪ 3 ತರದ ಹಣ್ಣನ್ನು ಒಂದ್ ಪರೀಕ್ಷೆ ಮಾಡಿ ಇದನ್ನ ವರದಿ ಕೊಟ್ಟನೆ ಅಂದ್ರೆ ಬಹಳ ಚೆನ್ನಾಗಿರುತ್ತ ಅಂತೇಳಿ ನನ್ನ ಅಭಿಪ್ರಾಯ. ನಾ ಹೇಳಿದ ಹಾಗೆ ಎಷ್ಟು ವರ್ಷಗಳಾಯ್ತು? ಇದು ಒಂದ್ 30 ವರ್ಷದ ಗಿಡ ಇದೆ. ಹತ್ತತ್ರ ಇದೇ ಒಂದೇ ಗಿಡ ಇರೋದು. ನನ್ನ ಹತ್ರ ಟೋಟಲ್ ಒಂದ್ 30 ನೇರಳೆ ಹಣ್ಣಿನ ಗಿಡಗಳಿದಾವ. 30 ಇನ್ನು ಅದು ಉಳಿದಿದ್ವಿ ಇನ್ನೊಂದ್ ತೋಟದಲ್ಲಿ ಬರ್ತಾವ. ಈ ತೋಟದಲ್ಲಿ ಇರೋದು ಇದೇ ಒಂದೇ ಹಣ್ಣಿನ ಗಿಡ, ನೇರಳೆ ಹಣ್ಣಿನ ಗಿಡ.